ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಗುಡ್ ಮಾರ್ನಿಂಗ್ ಸರ್. ನಾ ಕೊಟ್ಟಿರೋ ಹೋಮ್ವರ್ಕ್ ಎಲ್ಲ ಮಾಡ್ಕೊಂಡ್ ಬಂದಿದ್ದೀರಾ? ಹ್ಞೂ ಸರ್, ಮಾಡಿದೀವಿ ಸರ್. ಏ ನೀನಲ್ಲಿ ಲಾಸ್ಟು ಗುಂಡ ಮಾಡ್ಕೊಂಡ್ ಬಂದಿಯಲ್ಲ ನೀನ್ ಹೋಮ್ವರ್ಕು? ಹ್ಞೂ ಸರ್, ಮಾಡ್ಕೊ ಬಂದಿದ್ದೀನಿ. ಸರಿ, ನಾನೊಂದಿಷ್ಟು ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ರಿ. ಹಾ ಸರ್, ಕೇಳಿ ಸರ್, ಹೇಳ್ತೀವಿ. ಹಾ ಸರ್, ಕೇಳ್ರಿ ಸರ್, ಪಟ್ ಪಟ್ ಅಂತ ಆನ್ಸರ್ ಹೇಳ್ತೀವಿ. ಹಾ ಹೇಳ್ರೋ. ಇಂಡಿಯಾದಲ್ಲಿ ಜಾಸ್ತಿ ಮಳೆ ಯಾವ ಜಾಗದಲ್ಲಿ ಆಗುತ್ತೆ? ಸರ್, ನೆಲದ ಮೇಲೆ. ಹೌದು ಬಿಡಪ್ಪ, ಭೂಮಿ ಮೇಲೆ ಆಗೋದು. ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ, ಅದಕ್ಕಾರು ಆನ್ಸರ್ ಹೇಳಿ. ಸರಿ ಸರ್. ಏ ನೀನಲ್ಲಿ ಕೆಂಪು ಬಟ್ಟೆ, ಸೆಕೆಂಡ್ ಒನ್, ನಿನ್ನೆ ಕೇಳ್ತೀನಿ ಕ್ವಶನ್, ಆನ್ಸರ್ ಹೇಳು. ಹಾ ಸರ್. ಅಯ್ಯೋ ಏನ್ ಕ್ವಶನ್ ಕೇಳ್ತಾರೋ ಏನೋ ಸರ್. ಪಾಣಿಪತ್ ಕದನ ಯಾವಾಗ ಸ್ಟಾರ್ಟ್ ಆಗಿ ಯಾವಾಗ ಎಂಡ್ ಆಯ್ತು ಹೇಳು. ಸರ್, ಪಾಣಿಪತ್ ಕದನ ಪೇಜ್ ನಂಬರ್ 28 ಇಂದ ಶುರುವಾಗಿ ಪೇಜ್ ನಂಬರ್ 38 ಮುಗೀತು ಸರ್. ಹೋಗ್ಲಿ, ಇನ್ನೊಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳಿ. 1869 ಏನಾಗಿತ್ತು ಹೇಳ್ರಿ. ಸರ್, ನಮ್ಗೇನ್ ಗೊತ್ತು ಸರ್, ನಾವು ಹುಟ್ಟೇ ಇರ್ಲಿಲ್ಲ. ಲೇ 1869 ಗಾಂಧೀಜಿ ಹುಟ್ಟಿದ್ಕೊಂಡ್ರು. ಸರಿ, 1873 ಏನಾಗಿತ್ತು ಹೇಳ್ರಿ. ಸರ್, ಅವಾಗ ಗಾಂಧೀಜಿಗೆ 4 ವರ್ಷ ಆಗಿತ್ತು ಸರ್. ಹಾ, ಝೀರೋ ಇನ್ವೆನ್ಷನ್ ಮಾಡಿದ್ದು ಯಾರು ಹೇಳ್ರು. ಸರ್, ನಂಗೊತ್ತು ಸರ್, ಆಲಿಯಾ ಭಟ್. ಸರ್, ನಂಗೊತ್ತು ಸರ್, ಆರ್ಯಭಟ್ಟು. ಏನೋ ಇದೊಂದು ಕ್ವಶನ್ ಕರೆಕ್ಟ್ ಆಗಿ ಹೇಳ್ಬಿಟ್ಟೆ. ಸರ್, ನಾನು ಅದನ್ನೇ ಹೇಳಿದ್ದು ಸರ್. ನೀನ್ ಹಿಂದಿ ಮೂವಿ ನೋಡೋದು ಕಡಿಮೆ ಮಾಡು ಸ್ವಲ್ಪ. ಸರಿ, ನನ್ನ ಕ್ಲಾಸ್ ಮುಗೀತು, ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಇವಾಗ ಸ್ಟ್ರಿಕ್ಟ್ ಟೀಚರ್ ಕಣೆ. ಹೌದು ಕಣೆ. ಈಗ ರವಿ ಸರ್ ಅಂತೆ ಬರೋದು, ಪೇಪರ್ ಕೊಡ್ತಾರ ಎಂತದ ಮೊನ್ನೆ ಟೆಸ್ಟಿಂದು. ನಮ್ದೇನು 20ಕ್ಕೇನು 10 ಬರ್ತೈತೆನ ಕಣೆ. ಸುಮ್ಮನಿರೇನು, ಜಾಸ್ತಿನೇ ಬಂದಿರುತ್ತೆ, ಬರೀ ಡವ್ ಮಾಡ್ತೀಯ ಅಲ್ಲ. ಇಲ್ಲ ಕಣೆ. ಸುಮ್ನಿರ್ರೆ ಸಾಕು, ನಿಮ್ದು ಔಟ್ ಆಫ್ ಔಟೇ ಬಂದಿರ್ತತೆ, ಇಲ್ಲಿ ಬರೀ ಡವ್ ಮಾಡಬೇಡಿ. ನಿಮಗೆ ಔಟ್ ಆಫ್ ಔಟ್ ಬಂದ್ರೂ ಖುಷಿ ಆಗಲ್ಲ, ನಮಗ್ ಜಸ್ಟ್ ಪಾಸ್ ಆದ್ರೆ ಸಾಕು, ಖುಷಿಯೋ ಖುಷಿ. ಮೇಷ್ಟ್ರು ಬಂದ್ರು ಕಂಡ್ರು, ಸುಮ್ನಿರ್. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಗುಡ್ ಮಾರ್ನಿಂಗ್ ಸರ್. ಮೊನ್ನೆ ಟೆಸ್ಟ್ ಬರ್ದಿರ ಕಂಡ್ರ ನೀವು, ಭಾರಿ ಚೆನ್ನಾಗಿ ಬರ್ದಿರಿ. ಎಕ್ಸಾಮ್ ಅಲ್ಲಿ ಏನಾರು ಹಿಂಗ್ ಬರೆದ್ರೆ ನಮ್ ಸ್ಕೂಲ್ ಅಂತೂ ಟಾಪ್ ಬರ್ತತ್ ನೋಡು ಸ್ಟೇಟಿಗೆ. ಹೌದಾ ಸರ್, ನಾವು ಅಷ್ಟು ಚೆನ್ನಾಗಿ ಬರೀತೀವಾ? ಇವಾಗ ಮಾರ್ಕ್ಸ್ ಹೇಳ್ತೀನಿ ನೋಡ್ರಿ, ಎಷ್ಟು ಚೆನ್ನಾಗಿ ಬರ್ದಿರಾ ಅಂತ. ಪಿಂಕಿ, ರೋಸಿ ಇಬ್ರು ಚೆನ್ನಾಗಿ ತೆಗ್ದಿರಾ, 20ಕ್ಕೆ 20 ತೆಗ್ದಿರಾ. ವೆರಿ ಗುಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಂತದ ಮಚ್ಚ, ಇಬ್ರು 20ಕ್ಕೆ 20 ತೆಗ್ದಿರ ನೋಡು. ಆಗ್ಲೇ ಬರೀ ಡವ್ ಮಾಡ್ತಿದ್ರು, ನಾನು 10 ಬರುತ್ತೆ 15 ಬರುತ್ತೆ ಅಂತ. ಕಣಲೇ. ರಾಜು, ಏನ್ ಮಾತಾಡ್ತಾ ಇದೀಯ ಅವನ ಹತ್ರ ಆ ಕಡೆ ತಿರ್ಕೊಂಡು? ಸರ್, ಏನಿಲ್ಲ ಸರ್. ಮಂಜ, ನೀನ್ ಟೆಸ್ಟಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿ ಗೊತ್ತಾ ನೀನು? ಜಸ್ಟ್ ಪಾಸ್ ಆಗಿಯ ನೋಡು, ನಾಚಿಕೆ ಆಗಲ್ವಾ ನಿಂಗೆ? ಸರ್, ನೀವು ಮೈಗೆ ಹಚ್ಚೋ ಸಂತೂರ್ ಸೋಪ್ ಎಷ್ಟು ರೂಪಾಯಿ ಗೊತ್ತಾ ಸರ್? ಎಷ್ಟು ರೂಪಾಯಿ? 20 ರೂಪಾಯಿ ಇರ್ಬೋದು. ಹಂಗಾದ್ರೆ ನೀವು ಅಂಗಡಿ ಅವನಿಗೆ 50 ರೂಪಾಯಿ ಕೊಟ್ಟು ತಗೊಂತೀರಾ ಸರ್? 20 ರೂಪಾಯಿಗೆ ಸೋಪ್ ಬರುತ್ತೆ ಅಂದ್ರೆ ನಂಗೆ 50 ರೂಪಾಯಿ ಕೊಟ್ಟು ತಗೊಳಕ್ ಹುಚ್ಚ? ಹಂಗಾದ್ರೆ 9 ಮಾರ್ಕ್ಸಿಗೆ ನಾವು ಪಾಸ್ ಆಗ್ತೀವಿ ಅಂದ್ರೆ 20 ತಗೊಳಕ್ ನಮ್ಗೇನು ಹುಚ್ಚ ಸರ್? ಇಂಥ ತಲೆ ಹೊರಟೆ ಮಾತಿಗೆ ನೀವೇನ್ ಕಮ್ಮಿ ಇಲ್ಲ, ತಗೊಳ್ರಿ. ರಾಜು, ಅವನರು 9 ಮಾರ್ಕ್ಸ್ ತಗೊಂಡು ಜಸ್ಟರು ಪಾಸ್ ಆಗೇನೆ, ನೀನಂತೂ ಏನೂ ಉಪಯೋಗ ಇಲ್ಲ, ಬರೀ 6 ಮಾರ್ಕ್ಸ್ ತಗೊಂಡಿಯ ನೋಡು. ಸರ್, ನಾನ್ ಟೆಸ್ಟಿಗೆ ಏನು ಓದಿರ್ಲಿಲ್ಲ ಸರ್. ಈ ಗುಂಡುನು ನಂಗೇನು ತೋರಿಸ್ಲ, ಈ ಮಂಜನು ಏನು ತೋರಿಸ್ಲ ಸರ್. ಅದಕ್ಕೆ ನಾನು 6 ಮಾರ್ಕ್ಸ್ ತೆಗ್ದೀನಿ ಅಷ್ಟೇ ಸರ್. ನೀನೇನು ಅವ್ರಿಬ್ರನ್ನೇ ನಂಬ್ಕೊಂಡೇನ್ ಸ್ಕೂಲಿಗೆ ಬತ್ತೀಯಾ? ನಿನಗೆ ಓನ್ ಬುದ್ಧಿ ಇಲ್ಲ ಬರೆಯೋಕೆ. ಸರ್, ನೆಕ್ಸ್ಟ್ ಸರಿ ಎಲ್ಲಕ್ಕಿಂತ ಜಾಸ್ತಿ ಮಾರ್ಕ್ಸ್ ತೆಗಿತೀನಿ ಸರ್. ನಾನು 20ಕ್ಕೆ 30 ಮಾರ್ಕ್ಸ್ ತೆಗಿತೀನಿ ಸರ್. ಹೌದ್ ಬಿಡಪ್ಪ, 20ಕ್ಕೆ ನೀನ್ 30 ತೆಗಿತೀಯ, 40 ತೆಗಿತೀಯ. ಗುಂಡ, ನೀನಾರು ಅಡ್ಡಿಲ್ಲ ಕಣ, ಒಂದ್ 20ಕ್ಕೆ 13 ಮಾರ್ಕ್ಸ್ ತೆಗ್ದಿ. ಗುಡ್. ನೆಕ್ಸ್ಟ್ ಸರಿ ಜಾಸ್ತಿ ತೆಗಿ, ಆಯ್ತಾ? ಓಕೆ ಸರ್. ಅಲ್ಲ ಕಣ ರಾಜು, ಗುಂಡ ನೋಡು ನಮ್ಮ ಹತ್ರ ಏನು ಓದ್ಲಾ ಅಂತ ಹೇಳಿನೇ 13 ಮಾರ್ಕ್ಸ್ ತೆಗ್ದೇನೆ. ಹ್ಞೂ ಕಣಲೆ, ನನ್ನ ಹತ್ರ ಹಂಗೆ ಹೇಳಿದ, ಏನು ಓದ್ಲಾ ಅಂತ ನೋಡು. ಸರಿ, ನೆಕ್ಸ್ಟ್ ಕ್ಲಾಸಲ್ಲಿ ಪಾಠ ಮಾಡ್ತೀನಿ, ಇವಾಗ ನನ್ನ ಕ್ಲಾಸ್ ಮುಗೀತು. ಮಚ್ಚ, ಮೊನ್ನೆ ಟೆಸ್ಟಲ್ಲಿ ಒಂದು ಕ್ವಶನ್ ಕೊಟ್ಟಿದ್ರಲ್ಲ, ರಾಣಿಯ ಒಡವೆ ಕದ್ದರು ಯಾರು ಅಂತ, ಅದಕ್ಕೆ ಏನ್ ಆನ್ಸರ್ ಬರ್ತೀಯ ನೀನು? ನಾನ್ ರಾಜ್ಕುಮಾರ ಅಂತ ಬರ್ದಿದೆ ಕಣೋ. ಅದ್ ರಾಜ್ಕುಮಾರ ಅಲ್ಲ ಕಣೋ, ಬೇಟೆಗಾರ. ನೀನೇನ್ ಬರ್ದಿದ್ದೋ ಮಚ್ಚ? ಏನೋ ಬರ್ದಿದ್ದೆ ಕಣೋ, ಮರ್ತೋಗೈತೆ. ಹೋಗ್ಲಿ ಬಿಡು. ನಾನು ಬರ್ದಿದ್ದೆ 3 ಕ್ವಶನು, ಅದ್ರಲ್ಲಿ ಇದೊಂದು. ಇವು ನನ್ನ ಮಕ್ಳು ನೋಡ್ರೆ ಬೇಟೆಗಾರ ರಾಜ್ಕುಮಾರ ಅಂತಾರೆ, ನಾನು ಏನೋ ಬರ್ದಿದ್ದೆ ಬಿಡು. ಬರ್ರೋ, ಕ್ಲಾಸ್ ಮುಗೀತಲ್ಲ, ಮನೆಗೆ ಹೋಗೋಣ. ಹಾ ಸರಿ ಫ್ರೆಂಡ್ಸ್, ನಾವೀಗ ಹೋಗಿ ಬರ್ತೀವಿ ಆಯ್ತಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಹಾಗೆ ಮಲ್ನಾಡ್ ಪುಟಾಣಿಗಳನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.